ಚನ್ನಪಟ್ಟಣ ಅಲ್ಲೇ ಇದೆಯಲ್ಲ, ಎಲ್ಲೂ ಹೋಗಿಲ್ಲ. ಅಭ್ಯರ್ಥಿ ತೀರ್ಮಾನ ಮಾಡಿದ್ವಿ. ಎನ್ ಡಿ ಎ ಅಭ್ಯರ್ಥಿ ಇರ್ತಾರೆ, ಎನ್ ಡಿ ಎ ಅಭ್ಯರ್ಥಿ ಇರ್ತಾರೆ. ಯಾರು ಕೊನೆ ಹಂತದವರೆಗೂ ಯಾರು ಬೇಕಾದರೂ ನಿರೀಕ್ಷೆಗಳು ಇಟ್ಕೋಬೋದು. ಏನು ಆಯ್ತಪ್ಪ, ಚರ್ಚೆ ಮಾಡೋಣಂತೆ, ರಸ್ತೆಯಲ್ಲಿ ಮಾತಾಡೋಕ್ಕಾಗತ್ತಾ? ನೋಡೋಣ, ಅಲ್ಲಿ ಕಾರ್ಯಕರ್ತರದೆಲ್ಲ ಅವರ ಒಂದು ಅಭಿಪ್ರಾಯಗಳು ತಗೊಂಡು ಮಾಡಬೇಕಲ್ಲ. ಗೆಲ್ಲಬೇಕು, ನಾನು ಚುನಾವಣೆ ಗೆಲ್ಲಬೇಕಲ್ಲಿ. ಚುನಾವಣೆ ಗೆಲ್ಲಕ್ಕೆ ಏನು ಮಾಡಬೇಕು ಆ ತೀರ್ಮಾನ ತಗೋತೀನಿ. ನನ್ನ ಮುಂದೆ ಇನ್ನೂ ಯಾವುದೂ ಚರ್ಚೆನೇ ಆಗಿಲ್ಲ. ನಾನು ಯಾವ ವಿಷಯ ಚರ್ಚೆ ಆಗಿಲ್ಲ. ಅವ್ರ ಹೆಸರೇ ಆಗ್ತಾ ಇರ್ತೀರಿ. ನಾನು ಇಲ್ಲಿವರೆಗೆ ಯಾವುದು ಚರ್ಚೆನೇ ಮಾಡಿಲ್ಲ ಅಂತಿದ್ದೀನಲ್ಲ. ಅಭ್ಯರ್ಥಿ ವಿಷಯದಲ್ಲಿ ಚನ್ನಪಟ್ಟಣದಲ್ಲಿ ಜನತಾದಳದಲ್ಲೂ ಅತ್ಯಂತ ಸಮರ್ಥವಾದಂಥ ಕಾರ್ಯಕರ್ತರಿದ್ದಾರಲ್ಲಿ. ಅದು ಅದು ನಿಖಿಲೇ ಬರಬೇಕು ಅಂತೇಳಿ, ನಿಖಿಲ್ ಇನ್ನೂ ಭಾಳ ಭವಿಷ್ಯ ಇದೆ, ಮುಂದೆ ಟೈಮ್ ಇದೆ, ಆ ಥರ ಇಲ್ಲ. ಅವ್ರು ಮಾತಾಡ್ಕತ್ತಾರಪ್ಪ, ಅವ್ರಿಗೆ ಯಾರೋ ಹೇಳಿರ್ಬೇಕು ಇರ್ಬೋದು. ಇನ್ನು ಎನ್ ಡಿ ಎ ಭಾಗ ನಾನು ಇದ್ದೀನಿ, ನನ್ನ ಜೊತೆ ಎನ್ ಡಿ ಎ ಭಾಗದಲ್ಲಿ ಇನ್ನೂ ಯಾರೂ ಚರ್ಚೆ ಮಾಡಿಲ್ಲ. ಚರ್ಚೆಗೆ ಬಂದಾಗ ಚರ್ಚೆ ಮಾಡಿ. ಕ್ಷೇತ್ರದಲ್ಲಿ ಓಡಾಡಬಾರ್ದಾ? ನನಗೆ ನಮ್ಮ ಕಾರ್ಯಕರ್ತರು, ನಂಬಿರ್ತಕ್ಕಂಥ ಕಾರ್ಯಕರ್ತರನ್ನ ರಕ್ಷಣೆ ಮಾಡ್ಲಿಕ್ಕೆ ಓಡಾಡಬೇಕು, ಬೇಡ ಓಡಾಡ್ತಾರೆ. ಎನ್ ಡಿ ಎ ಅಭ್ಯರ್ಥಿ ಇರ್ತಾರೆ, ತಲೆ ಕೆಡಿಸ್ಕೊತೀರಿ ಬನ್ನಿ. ಇಲ್ಲಿ BJP JDS ಅಲ್ಲ, ಎನ್ ಡಿ ಎ ಅಭ್ಯರ್ಥಿ BJP JDSನಿಂದ ನಿಲ್ತಾರೆ. ಅದು ಪರಮೇಶ್ವರ್ ಕೇಳಿ, ಹೈಟೆಕ್ ಸಂಸ್ಕೃತಿ ಇದೆಯಂತಲ್ಲ, ಈಗ ಟೆಕ್ನಾಲಜಿ ಅಡ್ವಾನ್ಸ್ ಆಗಿದೆಯಂತಲ್ಲ, ಅವರೇ ತಾನೇ ಮೊನ್ನೆ ಹೇಳಿದ್ದು. ಭಾಳ ಟೆಕ್ನಾಲಜಿ ನಮ್ಮ ರಾಜ್ಯದಲ್ಲಿ ಇಂಪ್ರೂವ್ ಮಾಡಿಬಿಟ್ಟಿದ್ದೀವಿ ಇಲಾಖೆಯಲ್ಲಿ, ನಾನು ಬಂದ ಮೇಲೆ ಅಂತ ಹೇಳಿ. ಈ ಟೆಕ್ನಾಲಜಿನ ಇಂಪ್ರೂವ್ ಮಾಡಿರೋದು ಪರಮೇಶ್ವರ್ ಅವರು. ದರ್ಶನ್ ಪತ್ನಿ ಮನವಿಗೆ ಮಾಡಿದ ಸರ್ಕಾರ ಏನಾದರೂ ಗೊತ್ತಿಲ್ಲ ನನಗೆ ಗೊತ್ತಿಲ್ಲದೇ ಇರೋ ವಿಷಯ ನಾನು ಯಾಕೆ ಮಾತಾಡ್ತೀನಿ? ನನಗೆ ಅಲ್ಲಿ ಏನೇನು ನಡೀತೇವೆ ಅಂತ ನನಗೇನು ಗೊತ್ತಿಲ್ಲ. ಗೊತ್ತಿಲ್ಲದೇ ಇರೋ ವಿಷಯ ನಾನು ಹೆಂಗಣ ಮಾತಾಡಲಿ? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.